ಮಿತ್ರರು ಆದಂತ ಸಮೃದ್ಧಿ ಮಂಜುನಾಥ್ ಅವರೇ, ಬಹಳ ಜನ ಮುಖಂಡರಿದ್ದೀರಿ. ಎಲ್ಲ ಹೆಸರು ಹೇಳ್ತಾ ಇದ್ರೆ ಇನ್ನೊಂದು ಅರ್ಧ ಗಂಟೆ ಬೇಕಾಗ್ತದೆ, ದಯವಿಟ್ಟು ಕ್ಷಮಿಸಿ. ಎಲ್ಲ ಆತ್ಮೀಯ ಮುಖಂಡರೇ, ಅಧ್ಯಕ್ಷರೇ ಹಾಗೂ ಕಾರ್ಯದರ್ಶಿ ಮಿತ್ರರೇ, ಪತ್ರಕರ್ತರ ಮಿತ್ರರೇ, ಈಗಾಗಲೇ ಅನೇಕ ನಮ್ಮ ಮಿತ್ರರೆಲ್ಲರೂ ಮಾತನಾಡಿದ್ದಾರೆ. ಈ ದಿನದ ಮುಖ್ಯ ವಿಚಾರ ಅಂತಂದ್ರೆ ಏನು, ಹಾಲು ಕರೆಯುವ ಯಂತ್ರಗಳನ್ನ ನಾವು ಈ ದಿನ ಫಲಾನುಭವಿಗಳಿಗೆ ವಿತರಿಸುವಂತ ಒಂದು ಕಾರ್ಯಕ್ರಮವನ್ನ ಈ ದಿನ ಇಟ್ಕೊಂಡಿದ್ವಿ. ಈಗಾಗಲೇ ಬೆಳಗಿನಿಂದ ಕೂಡ 3 ಕಾರ್ಯಕ್ರಮಗಳಲ್ಲಿ, ಬಿಡುವಿಲ್ಲದ ಕಾರ್ಯಕ್ರಮಗಳಲ್ಲಿ ನಮ್ಮ ಶಾಸಕರು ಮತ್ತು ಎಲ್ಲ ಮುಖಂಡರು ಕೂಡ ಭಾಗವಹಿಸಿ ಬರ್ತಾ ಇದ್ವಿ. ಒಂದನೇದಾಗಿ ಬೆಳಗಾನಹಳ್ಳಿಯಲ್ಲಿ ಹೊಸ ಡೈರಿ ಕಟ್ಟಡಕ್ಕೆ ಸ್ಥಾಪನೆಯನ್ನ ಮಾಡಿರ್ತಕ್ಕಂಥದ್ದು, ತಿರುಮನಹಳ್ಳಿ ಗ್ರಾಮದಲ್ಲಿ ಹೊಸ ಡೈರಿಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. 3ನೇದಾಗಿ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಕೂಡ ಕೋಲಾರ ಹಾಲು ಒಕ್ಕೂಟ ಮಾಡ್ತಾ ಇರ್ತಕ್ಕಂಥ ಅನೇಕ ಜನೋಪಯೋಗಿ ಕಾರ್ಯಕ್ರಮಗಳಲ್ಲಿ ಇದು ಕೂಡ ಒಂದು. ಈಗಾಗಲೇ ಹಲವಾರು ವರ್ಷಗಳಿಂದ ಈ ರೀತಿಯ ಕಾರ್ಯಕ್ರಮಗಳನ್ನ ಕೋಲಾರ ಹಾಲು ಒಕ್ಕೂಟ ನಿಲ್ಲಿಸಿತ್ತು. ಕಾರಣ ಏನು ಅಂತಂದ್ರೆ, ಒಂದು MV ಕೃಷ್ಣಪ್ಪನವರ ಹೆಸರಿನಲ್ಲಿ ಒಂದು ಆಟೋಮ್ಯಾಟಿಕ್ ಹಾಲನ್ನ ಶೇಖರಿಸುವಂತ ಒಂದು ಕಟ್ಟಡವನ್ನ ಮತ್ತು ಯಂತ್ರಗಳನ್ನ ಖರೀದಿಸಿ ಹೊಸ ಡೈರಿಯನ್ನ ಪ್ರಾರಂಭ ಮಾಡಿದ ಕಾರಣದಿಂದ ಹಣದ ಕೊರತೆ ಇದ್ದಿದ್ರಿಂದ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಕೆಲವು ದಿನಗಳ ಮಟ್ಟಿಗೆ ಸ್ಥಗಿತಗೊಳಿಸಿದ್ವಿ. ಆದ್ರೆ ಈಗ ನಮ್ಮ ಹೊಸದಾಗಿ ಬಂದಿರತಕ್ಕಂತ ನಮ್ಮ ಸಾಮೇಗೌಡರು, ಇನ್ನೂ ಅನೇಕ ನಿರ್ದೇಶಕರು ನಾವೀಗ ಬಂದಿದ್ದೀವಿ, ಈಗ ಕೊಡ್ಲೇಬೇಕು ಅನ್ನೋ ಒಂದು ಮಾತಿನಿಂದ ಅನೇಕ ರೀತಿಯ ಜನೋಪಯೋಗಿ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಿದ್ವಿ. ಮೊದಲನೇದಾಗಿ ಈಗ ಹಾಲು ಕರೆಯುವ ಯಂತ್ರಗಳನ್ನ ನೀಡ್ತಾ ಇದ್ದೀವಿ. ನಂತರ ಮತ್ತೆ ಹುಲ್ಲನ್ನ ಕತ್ತರಿಸುವಂತ ಯಂತ್ರಗಳನ್ನ ಕೂಡ ಹತ್ತಿರದಲ್ಲೇ ಕೊಡುವಂತ ಒಂದು ಕಾರ್ಯಕ್ರಮ ಇದೆ. ಹಾಗೇನೆ ತದನಂತರ ಮ್ಯಾಟ್ಗಳನ್ನ ನೀಡುವಂತ ಒಂದು ಕಾರ್ಯಕ್ರಮ ಕೂಡ ಇದೆ. ಇದಲ್ಲದೆ ನಾವು ಈಗಾಗಲೇ ಏನು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಅಂಕಗಳನ್ನ ಪಡೆದುಕೊಂಡಿದ್ದಾರೋ ಅವ್ರಿಗೂ ಕೂಡ ನಾವು ಸ್ಕಾಲರ್ಶಿಪ್ ಅನ್ನ ನೀಡಿದಂತ ಕಾರ್ಯಕ್ರಮವನ್ನು ಕೂಡ ನೀವೆಲ್ಲರೂ ಗಮನಿಸಿದ್ದೀರಿ. ಬಂಧುಗಳೇ, ಇದಲ್ಲದೆ ಏನು ಹೆಣ್ಣು ಮಕ್ಕಳ ಒಂದು ಡೈರಿಗಳಿದೆಯೋ ಆ ಡೈರಿಗಳಿಗೂ ಕೂಡ ನಾವು ಸಾಲವನ್ನ ವಿತರಿಸುವಂತ ಕಾರ್ಯಕ್ರಮ ಕೂಡ ಹತ್ತಿರದಲ್ಲೇ ನಡೀತದೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ಸ್ನೇಹಿತರು ಡಾಕ್ಟರ್ ಪ್ರಕಾಶ್ ಅವರು ಮತ್ತೆ ನಮ್ಮ ಗೋಪಾಲ್ ಅವರು 1-2 ಸಮಸ್ಯೆಗಳ ಬಗ್ಗೆ ಹೇಳಿದ್ರು. ನಿಜಾನೇ, ಏನು ಡಾಕ್ಟರ್ ಪ್ರಕಾಶ್ ಅವರು ಹೇಳಿದ್ದು, ಹಸುಗಳಲ್ಲಿ ಕ್ವಾಲಿಟಿ ಬರ್ತಾ ಇಲ್ಲ, ಕ್ವಾಲಿಟಿ ಬರದೇ ಇದ್ರೆ ನಾವ್ ಏನ್ ಮಾಡ್ಬೇಕು, ಅದನ್ನ ತಗೊಂಡೋಗಿ ಪ್ರೈವೇಟ್ ಡೈರಿಗೆ ಹಾಕ್ತಿವಿ, ಏನ್ ಮಾಡೋದು ಅನ್ನೋ ಒಂದು ವಿಚಾರವನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡಿ ಒಂದು ವಿಚಾರನ ಇಲ್ಲಿ ಹೇಳ್ಬೇಕಾಗ್ತದೆ. ಹಸು ಹೇಳ್ತದೆ, ನೀನು ನನ್ನನ್ನ ಹೆಂಗ್ ನೋಡ್ಕೊಳ್ತೀಯೋ ನಾನು ನಿನ್ನನ್ನ ಹಂಗ ನೋಡ್ಕೊಳ್ತೀನಿ ಅಂತ. ಹಸು ಮುಂದೆ ಬರೀ ಹಸಿ ಹುಲ್ಲು ಹಾಕ್ಬಿಟ್ರೆ ಸಾಕಾಗಲ್ಲ, ಹಸು ಮುಂದೆ ಬರೀ ಒಣಗಿದ ಹುಲ್ಲು ಹಾಕ್ಬಿಟ್ರೆ ಸಾಕಾಗಲ್ಲ. ಹಸುಗೂ ಸಮತೋಲನವಾದಂತ ಆಹಾರ ಬೇಕು. ಆಮೇಲೆ ಇಷ್ಟು ಹಾಲು ಕೊಡ್ತಾ ಇದೆ ಅಂದ್ರೆ ಇಷ್ಟು ಫೀಡನ್ನು ಹಾಕ್ಬೇಕು ಅನ್ನೋ ಒಂದು ನಿಯಮ ಇದೆ. ಬಟ್ ಅದನ್ನ ಯಾರು ಪಾಲಿಸೋದಿಲ್ಲ. ನಿಮಗೆ ಬೇಕಾದ್ರೆ ಒಂದು ಚಾರ್ಟ್ ಕೊಡ್ತಾರೆ ನಮ್ಮಲ್ಲಿ ಡೈರಿನಲ್ಲಿ, ನಮ್ಮ ಯೂನಿಯನ್ ಅಲ್ಲಾಗ್ಲಿ ಶಿಬಿರ ಕಚೇರಿಯಲ್ಲಾಗ್ಲಿ, 10 ಲೀಟರ್ ಹಾಲು ಕೊಡ್ತಾ ಇದ್ರೆ ಎಷ್ಟು kg ನಾವು ಪಶು ಆಹಾರವನ್ನು ಕೊಡಬೇಕು ಅನ್ನೋದು ನಿಗದಿ ಮಾಡಿದೆ. ನಮಗೆ ಲಾಭ ಜಾಸ್ತಿ ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಅದಕ್ಕೆ ಹಾಕೋದು ಕಡಿಮೆ ಮಾಡ್ತೀವಿ. ಇಲ್ಲೇ ನಾವು ತಪ್ಪು ಮಾಡ್ತಕ್ಕಂಥ. ಆಮೇಲೆ ದಿನ ತೊಳಿಬೇಕು ಅಂತೀವಿ, ಹಸುನ ತೊಳೆಯಕ್ಕಾಗಲ್ಲ, ನೀರಿಲ್ಲ, ನಿಜಾನೇ.
ಆದ್ರೆ ಒದ್ದೆ ಮಾಡ್ಕೊಂಡಾದ್ರೂ ಅದನ್ನ ಒರೆಸ್ಬೇಕಾಗ್ತದೆ. ಬಿಸಿಲಿನಲ್ಲಿ ಬಿಟ್ಬಿಡ್ತೀರಿ ಮೇಯೋಕೆ. ಇದು CB ಕೌಸ್ ಮತ್ತೆ HF ಕೌಸ್ ಇದರಲ್ಲಿ ಬಹಳ ಡೆಲಿಕೇಟ್ ಆದಂತಹ ಹಸುಗಳು. ಇವುಗಳನ್ನ ನೀವು ಬಿಸಿಲಿನಲ್ಲಿ ಬಿಟ್ಬಿಟ್ಟು ಮೇಯ್ಕೊಂಡ್ ಬಾ ಅಂದ್ಬಿಟ್ರೆ ನಿಮಗೆ ಅದು ಕ್ವಾಲಿಟಿ ಕೊಡೋದಿಲ್ಲ. ನೀವು ಹಸುವನ್ನ ಅದರಲ್ಲಿ ನೀವು ಒಂದು ಬಟ್ಟೆಯನ್ನು ಒದ್ದೆ ಮಾಡಿಕೊಂಡು ಅದನ್ನ ಒರೆಸಬೇಕಾಗ್ತದೆ. ಸ್ನಾನ ಮಾಡಿಸದೇ ಇದ್ರೆ ಹೋಗ್ಲಿ, ನಾವು ಪ್ರತಿದಿನ ಸ್ನಾನ ನಮಗ್ ಬೇಕು. ಆದ್ರೆ ಹಸು ಮಾತ್ರ 25 ಒಂದು ತಿಂಗಳಾದ್ರೂ ಕೂಡ ಅದ್ರ ಮೇಲೆ ಏನು ಮಾಡಂಗಿಲ್ಲ. ಯಾರ ತಪ್ಪಿದು? ಇದು ನಾವು ಹಸುವನ್ನ ಸಾಕೋ ವಿಧಾನದಲ್ಲೇ ತಪ್ಪಿದೆ. ನಾವು ಸಾಕೋ ವಿಧಾನದಲ್ಲಿ ತಪ್ಪಿದೆ. ಹಸುವನ್ನ ಎಷ್ಟು ಜೋಪಾನವಾಗಿ ನೋಡ್ಕೊಂಡ್ರೆ ಅಷ್ಟು ಜೋಪಾನವಾಗಿ ಅದು ನಮ್ಮನ್ನು ನೋಡ್ಕೊಳ್ಳುತ್ತೆ. ನಾವು ಅದನ್ನ ಏನೋ ಒಂದು ಕಟ್ಟಾಕೋದು, ಹುಲ್ಲು ಅದ್ರ ಮುಂದೆ ಹಾಕ್ಬಿಡೋದು, ಇಷ್ಟು ಮಾತ್ರ ಮಾಡ್ತೀವಿ. ನಾವು ಗಮನ ಅದಕ್ಕೆ ಕೊಡ್ಬೇಕಾಗ್ತದೆ. ಮತ್ತೆ ಕಾಲ ಕಾಲಕ್ಕೆ ಪಶು ವೈದ್ಯಾಧಿಕಾರಿಗಳಿಂದ ಅದನ್ನ ಚೆಕಪ್ ಮಾಡಿಸಿ ಅದರ ಆರೋಗ್ಯ ಸ್ಥಿತಿ ಬಗ್ಗೆ ಒಂದು ಬುಕ್ ಇಡ್ಬೇಕಾಗ್ತದೆ. ಎಷ್ಟು ಜನ ಬುಕ್ಗಳು ಇಟ್ಟಿದ್ದೀರಿ? ಕೈ ಎತ್ತಿ. ಎಷ್ಟು ಜನ ಬುಕ್ ಇಟ್ಟಿದ್ದೀರಿ? ಕೈ ಎತ್ತಿ. ಆ ಹಸುವಿನ ಆರೋಗ್ಯ ಎಷ್ಟು ಹಲ್ಲು ಹಾಕಿದೆ, ಅದರ ರಕ್ತದ ಇದೇನು, ಮತ್ತೆ ಅದಕ್ಕೆ ತಾಯಿಗೆ ಏನು ಕಾಯಿಲೆ ಇತ್ತು, ಏನು ಕಾಯಿಲೆಗಳು ಬರ್ತವೆ, ಇದನ್ನೆಲ್ಲ ಇಡಬೇಕಾಗ್ತದೆ. ಯಾಕೆ ಅಂದ್ರೆ ಇದು ವೈಜ್ಞಾನಿಕವಾಗಿ ನಾವು ಹಸುವನ್ನ ಮೇಯಿಸ್ತಕ್ಕಂತ ವಿಧಾನ, ವೈಜ್ಞಾನಿಕವಾಗಿ ನಾವು ಹಸುವನ್ನ ಮೇಯಿಸುವಂತ ವಿಧಾನ ಇದು. ಎಷ್ಟು ಹಾಲು ಕೊಡ್ತಾ ಇದೆ, ಅದಕ್ಕೆ ಎಷ್ಟು ನಾವು ಪಶು ಆಹಾರ ಕೊಡ್ಬೇಕು, ಮತ್ತೆ ಕಾಲ ಕಾಲಕ್ಕೆ ಅದಕ್ಕೆ ಏನು ಇಂಜೆಕ್ಷನ್ಸ್ ಕೊಡ್ಬೇಕು, ಯಾವುದು ಕಡಿಮೆ ಇದೆ ಅದರಲ್ಲಿ, ಐರನ್ ಅಂಶ ಕಡಿಮೆ ಇದೆಯಾ, ರಕ್ತದ ಸರಿ ಹೋಗುತ್ತೆ ಅನ್ನೋದು ನೀವು ಹೇಳ್ತೀರಷ್ಟೇನೆ. ಅದನ್ನ ಸರಿಯಾಗಿ ನೋಡಿದ್ರೆ ಇನ್ನೂ ಹಾಲು ಜಾಸ್ತಿ ಕೊಡುತ್ತೆ. ನೀವು ಹೇಳೋದು ನನಗೆ ಗೊತ್ತಿದೆ, ನಾನು ರೈತನೇ. ನೀವು ಅದನ್ನ ಮಾಡೋ ರೀತಿನಲ್ಲಿ ಮಾಡಿದ್ರೆ ಅದು ಹಾಲನ್ನ ಜಾಸ್ತಿ ಕೊಡುತ್ತೆ. ನೀವೀಗೇನು ಹಾಲು ಇಡ್ತಾ ಇದ್ದೀರೋ ಈ ವೈಜ್ಞಾನಿಕವಾಗಿ ಮಾಡಿದಾಗ ಹಾಲನ್ನ ಜಾಸ್ತಿ ಕೊಡುವಂತ ಪರಿಸ್ಥಿತಿ ಬರ್ತದೆ. ನಾವೇನ್ ಅನ್ಕೋತೀವಿ ಅದೆಲ್ಲ ಮಾಡಿದ್ರೆ ಲಾಸ್ ಆಗುತ್ತೆ ಅಂತ. ಅದೆಲ್ಲ ಮಾಡಿದ್ರೆ ಲಾಸ್ ಆಗಲ್ಲ. ನಮಗೆ ಹಾಲು ಇನ್ನೂ ಜಾಸ್ತಿ ಕೊಡುವಂತ ಸಂದರ್ಭ ಇರುತ್ತೆ. ಮತ್ತೆ ನಿಮಗೆ ಮತ್ತೆ ಏನು ಕರು ನಿಮಗೆ ಕೊಡ್ತದೋ ಕೂತ್ಕೊಳ್ಳಿ, ಆಮೇಲೆ ಮಾತ್ರ ಕೂತ್ಕೊಳ್ಳಿ. ಆ ಒಂದು ಹಸುವನ್ನ ನೀವು ಚೆನ್ನಾಗಿ ನೋಡಿದ್ರೆ ನೀವು ಏನು ಅದು ಕರು ಕೊಡ್ತದೆ, ಆ ಕರು ಕೂಡ ಬಹಳ ಚೆನ್ನಾಗಿರ್ತದೆ. ಇದನ್ನ ನೀವು ಗಮನಿಸ್ಕೋಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಅದ್ರ ಮೇಲೆ ಹಾಕಿದಾಗ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಗೆ ಲಾಭ ಆಗ್ತಕ್ಕಂಥ. ಇದನ್ನ ನೀವೆಲ್ಲ ಗಮನಿಸ್ಬೇಕು. ಜೊತೆಗೆ ಏನು ನಮ್ಮ ಗೋಪಾಲ್ ಅವರು ಹೇಳಿದ್ರು, ಪ್ರೈವೇಟ್ ಡೈರಿಯವರು ವಿಚಾರವಾಗಿ ನಾವು ಈಗಾಗಲೇ DC ಅವರನ್ನ ನಮ್ಮ ಆಡಳಿತ ಮಂಡಳಿ ಇದಕ್ಕೆ ಕರೆಸಿ DC ಅವರಿಗೆ ನಾವು ಒಂದು ಅರ್ಜಿನೂ ಕೂಡ ಕೊಟ್ಟಿದ್ದೀವಿ. ಈ ರೀತಿ ಪ್ರೈವೇಟ್ ಡೈರಿಯವರು ಕಳಪೆ ಹಾಲನ್ನ ಪ್ರೊಕ್ಯೂರ್ ಮಾಡ್ತಾ ಇದ್ದಾರೆ, ಆ ಒಂದು ದೃಷ್ಟಿಯಿಂದ ಇದರ ಮೇಲೆ ಆಕ್ಷನ್ ತಗೋಬೇಕು ಅಂತ ಹೇಳಿ DC ಅವ್ರಿಗೂ ಹೇಳಿದ್ದೀವಿ. DC ಅವರು ಈಗಾಗಲೇ ಆಕ್ಷನ್ ತಗೋತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ತದನಂತರ ರೇಟ್ ಬಗ್ಗೆ ನಮಗೂ ಕೂಡ ರೇಟ್ ಅನ್ನ ಜಾಸ್ತಿ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವು ಕೂಡ ಸಹಮತ ಇದೆ. ಆದ್ರೆ ರೇಟ್ ಅನ್ನ ರೈಸ್ ಮಾಡ್ತಕ್ಕಂತ ಒಂದು ಶಕ್ತಿ ಇರೋದು ಸರ್ಕಾರಕ್ಕೆ. ಅದರಿಂದ ನಾವು ನಿರ್ದೇಶಕರೆಲ್ಲ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. 19ನೇ ತಾರೀಕು ನಮ್ಮ ತಾಲೂಕಿನಿಂದ ಸುಮಾರು 500 ಜನ, ಎಲ್ಲ ತಾಲೂಕುಗಳಿಂದಾನು 500 ಜನ, 5,000 ಜನ ಸೇರಿ DC ಅವರಿಗೆ ನಾವು ಒಂದು ಮನವಿನ ಕೊಡಬೇಕು. ಮಿನಿಮಮ್ 10 ರೂಪಾಯಿ ರೇಟ್ ಅನ್ನ ಜಾಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ವಿ. 19ನೇ ತಾರೀಕು ದಯವಿಟ್ಟು ತಾವೆಲ್ಲ ಕೂಡ ಬರ್ಬೇಕಾಗ್ತದೆ. ಒಂದೊಂದು ಸಂಘದಿಂದ 5-5 ಜನ ತಾವು ಕರ್ಕೊಂಡ್ ಬರ್ಬೇಕಾಗ್ತದೆ. ಇಲ್ಲಿಂದಾನೆ ಹೋಗೋಣ. ನಾವು ಎಲ್ಲ ಕೂಡ ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ಕೂಡ ಮತ್ತೆ ನಾಳೆ ಮೀಟಿಂಗ್ ಕರಿ ಅಂತ ಹೇಳ್ತೀನಿ. ಕರೆದ್ಬಿಟ್ಟು ನಾವು ಒತ್ತಾಯ ಮಾಡೋಣ. ನಾನು ಶಾಸಕರಲ್ಲಿ ಕೂಡ ಮನವಿ ಮಾಡಿದ್ದೀನಿ.
ಈ ಒಂದು ವಿಚಾರವನ್ನ ನೀವು ಅಸೆಂಬ್ಲಿನಲ್ಲಿ ಕೂಡ ರೈಸ್ ಮಾಡಿ 10 ರೂಪಾಯಿ ಜಾಸ್ತಿ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಶಾಸಕರಲ್ಲಿ ಕೂಡ ಮನವಿ ಮಾಡಿದ್ದೀನಿ. ಹಾಗಾಗಿ ಏನು ಈ ಉದ್ದಿಮೆ ಇದೆ, ಇದು ಬಹಳ ಒಳ್ಳೆಯ ಒಂದು ಉದ್ದಿಮೆ. ಈ ಉದ್ದಿಮೆಯನ್ನ ಮುಂದೆ ಚೆನ್ನಾಗಿ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.